ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ನಾಮಪದ ಮತ್ತು ಅದರ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಮ ಎಂದರೆ ಹೆಸರು. ಕನ್ನಡದಲ್ಲಿ ಸಜೀವ, ನಿರ್ಜೀವವಿರುವ ಮನುಷ್ಯ, ಪ್ರಾಣಿ, ಪಕ್ಷಿ, ವಸ್ತುಗಳು, ಪ್ರದೇಶ, ದಿಕ್ಕು ಮೊದಲಾದವುಗಳ ಹೆಸರುಗಳನ್ನು ಸೂಚಿಸುವ ಪದಗಳು ನಾಮಪ್ರಕೃತಿಗಳಾಗಿವೆ. ಇವುಗಳಿಗೆ ನಾಮವೆಂದು, ಪ್ರಾತಿಪದಿಕವೆಂದು ಕರೆಯುವರು. ಇವುಗಳಲ್ಲಿ ಎರಡು ಪ್ರಕಾರಗಳು: ಒಂದು ಸಹಜ ನಾಮಪ್ರಕೃತಿಗಳು, ಎರಡು ಸಾಧಿತ ಅಥವಾ ನಿಷ್ಪನ್ನ ನಾಮಪ್ರಕೃತಿಗಳು. ಸಹಜ ನಾಮಪ್ರಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ವಸ್ತು, ಪ್ರಾಣಿ, ಪಕ್ಷಿ, ಪ್ರದೇಶದ ಹೆಸರು, ವಸ್ತುವಿನ ಭಾವ, ರೀತಿ, ಆಕಾರ, ಕಾಲ, ಸ್ಥಾನ, ದಿಕ್ಕು, ಸಂಖ್ಯೆ, ಸಂಖ್ಯೇಯ ಮೊದಲಾದವುಗಳನ್ನು ಸೂಚಿಸುವ ಶಬ್ದಗಳು ಸಹಜನಾಮ ಪ್ರಕೃತಿಗಳಾಗಿವೆ. ಈ ಸಹಜನಾಮ ಪ್ರಕೃತಿಗಳು ಯಾವುದೇ ಪ್ರತ್ಯಯದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಬಳಕೆಗೊಳ್ಳುತ್ತವೆ. ಮೂಲ ರೂಪದಲ್ಲಿ ಸಹಜವಾಗಿಯೇ ಯಾವುದೇ ಸಂದರ್ಭದಲ್ಲಿ ಬಳಸಿದರೂ ಕೂಡ ಸ್ವತಂತ್ರ ಅರ್ಥ ನೀಡುತ್ತವೆ. ಆದ್ದರಿಂದ ಇವುಗಳನ್ನು ಸಹಜನಾಮ ಪ್ರಕೃತಿಗಳು ಎನ್ನುವರು. ಉದಾಹರಣೆಗೆ ಗೀತ, ಹಳ್ಳ, ನದಿ, ದಕ್ಷಿಣ, ದೊಡ್ಡದು, ಮನಸ್ಸು, ಬುದ್ಧಿ, ಆತ್ಮ, ಸ್ವರ್ಗ, ನರಕ, ನಿನ್ನೆ, ನಾಳೆ, ಕಪ್ಪು, ಕೆಂಪು ಇತ್ಯಾದಿ. ಇವುಗಳೆಲ್ಲ ಸಹಜನಾಮ ಪ್ರಕೃತಿಗಳು. ಎರಡನೆಯದು ಸಾಧಿತ ಅಥವಾ ನಿಷ್ಪನ್ನ ನಾಮಪ್ರಕೃತಿಗಳು. ಇವುಗಳು ಸಮಾಸಗಳು, ಧಾತುವಿನಿಂದ ಹುಟ್ಟಿದ ಕೃದಂತ ನಾಮಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿ ಉಂಟಾದ ತದ್ದಿತಾಂತಗಳಿಗೆ ಸಾಧಿತ ನಾಮಪ್ರಕೃತಿಗಳೆಂದು ಕರೆಯುವರು. ಈಗ ನಾಮಪ್ರಕೃತಿಗಳ ಬಗ್ಗೆ ತಿಳಿದುಕೊಂಡೆವು. ಈಗ ನಾಮಪದದ ಬಗ್ಗೆ ತಿಳಿದುಕೊಳ್ಳೋಣ. ನಾಮಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ. ಉದಾಹರಣೆಗೆ ಭೀಮ ಎನ್ನುವುದು ನಾಮಪ್ರಕೃತಿ. ಅದಕ್ಕೆ ಅನ್ನು ಎನ್ನುವುದನ್ನು ಸೇರಿಸಿದರೆ ಅದು ವಿಭಕ್ತಿ ಪ್ರತ್ಯಯವಾಗುತ್ತದೆ. ಎರಡನ್ನು ಕೂಡಿಸಿದರೆ ಭೀಮನನ್ನು ಎನ್ನುವುದು ನಾಮಪದ ಅಥವಾ ನಾಮವಾಚಕ ಎಂದು ಕೂಡ ಕರೆಯುವರು. ನಾಮಪದದ ಪ್ರಕಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಾಮಪದದ ಪ್ರಕಾರಗಳು 9: ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸರ್ವನಾಮ. ಈ ಪ್ರಕಾರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ವಸ್ತುವಾಚಕ. ಮನುಷ್ಯ, ಪ್ರಾಣಿ, ವಸ್ತು ಮತ್ತು ಸ್ಥಳಗಳ ಹೆಸರುಗಳನ್ನು ತಿಳಿಸುವ ನಾಮಪದಗಳಿಗೆ ವಸ್ತುವಾಚಕ ಅಥವಾ ನಾಮವಾಚಕ ಎನ್ನುವರು. ವಸ್ತುವಾಚಕದಲ್ಲಿ ಮತ್ತೆ 3 ಪ್ರಕಾರಗಳನ್ನು ಕಾಣುತ್ತೇವೆ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ಬಹುಕಾಲದಿಂದ ರೂಢಿಯಿಂದ ಬಂದ ವಸ್ತುಗಳು, ಪ್ರಾಣಿಗಳ ಹೆಸರುಗಳಿಗೆ ರೂಢನಾಮ ಎನ್ನುವರು. ಉದಾಹರಣೆಗೆ ಮನುಷ್ಯ, ಹೆಂಗಸು, ಹುಡುಗ, ಹೊಲ, ಮನೆ, ನದಿ, ಊರು, ಪರ್ವತ, ಗಗನ, ಜಗ ಮುಂತಾದವುಗಳು. ಎರಡನೆಯದು ಅಂಕಿತನಾಮ. ವ್ಯಕ್ತಿ, ಸ್ಥಳ, ವಸ್ತು ಮತ್ತು ಪ್ರದೇಶಗಳನ್ನು ಗುರುತಿಸುವುದಕ್ಕಾಗಿ ಅಥವಾ ವ್ಯವಹಾರದ ಅನುಕೂಲತೆಗಾಗಿ ಇಟ್ಟುಕೊಂಡಿರುವ ಹೆಸರುಗಳಿಗೆ ಅಂಕಿತನಾಮ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಮಲ್ಲಿಕಾರ್ಜುನ, ಕರ್ನಾಟಕ, ಧಾರವಾಡ, ಸರಸ್ವತಿ, ಶಿವಲೀಲಾ, ಗಂಗಾ, ಹಿಮಾಲಯ, ಕಾವೇರಿ ಮುಂತಾದವುಗಳು ಇವು ಅಂಕಿತನಾಮಕ್ಕೆ ಉದಾಹರಣೆಗಳು. ಇನ್ನು ಮೂರನೇದಾಗಿ ಅನ್ವರ್ಥನಾಮ. ಅರ್ಥಕ್ಕೆ ಅನುಗುಣವಾಗಿ ಗುಣ, ಸ್ವಭಾವ, ವೃತ್ತಿಗನುಗುಣವಾಗಿ ಬಂದ ಹೆಸರುಗಳನ್ನು ಅನ್ವರ್ಥನಾಮ ಎನ್ನುವರು. ಉದಾಹರಣೆಗೆ ಕುಂಟ, ಕುರುಡ, ಶಿಕ್ಷಕ, ವೈದ್ಯ, ಪಂಡಿತ, ದಾನಿ, ಗಾಯಕ, ಮಂತ್ರಿ, ಭಿಕ್ಷುಕ, ರೋಗಿ, ಯೋಗಿ, ವಿಜ್ಞಾನಿ, ಪೂಜಾರಿ ಮುಂತಾದವುಗಳು. ಈಗ ಎರಡನೆಯದಾಗಿ ಗುಣವಾಚಕಗಳ ಬಗ್ಗೆ ತಿಳಿದುಕೊಳ್ಳೋಣ.
ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ಸೂಚಿಸುವ ವಿಶೇಷಣಗಳಿಗೆ ಗುಣವಾಚಕಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಉತ್ತಮ, ದುಷ್ಟ, ಕೆಟ್ಟ, ಒಳ್ಳೆಯ, ಕೆಂಪು, ಕರಿಯ, ಉದ್ದ, ಭವ್ಯ, ಹೊಸದು, ಕಿರಿಯ, ಹಳೆಯ, ಬಿಳಿದು, ಸುಂದರ ಇತ್ಯಾದಿಗಳು. ಅವುಗಳನ್ನು ವಾಕ್ಯ ರೂಪದಲ್ಲಿ ನೋಡುವುದಾದರೆ ಎತ್ತರವಾದ ಮರ. ನಾಮಪದದ ಮೇಲೆ ಎಂತಹ ಎಂಬ ಪ್ರಶ್ನೆ ಹಾಕಿದರೆ ದೊರಕುವ ಉತ್ತರ ವಿಶೇಷಣ ಅಥವಾ ಗುಣವಾಚಕವಾಗಿರುತ್ತದೆ. ಉದಾಹರಣೆಗೆ ಪ್ರಶಾಂತ ಒಳ್ಳೆಯ ಹುಡುಗ. ಎಂತಹ ಹುಡುಗ? ಒಳ್ಳೆಯ ಹುಡುಗ. ಒಳ್ಳೆಯ ಎನ್ನುವುದು ಗುಣವಾಚಕ. ಈ ರೀತಿ ಗುಣವಾಚಕಗಳನ್ನು ಗುರುತಿಸಬಹುದು. ಇನ್ನು ಮೂರನೇದು ಸಂಖ್ಯಾವಾಚಕ. ಹೆಸರೇ ಹೇಳುವಂತೆ ಸಂಖ್ಯೆಯನ್ನು ಸೂಚಿಸುವ ಪದಗಳೇ ಸಂಖ್ಯಾವಾಚಕಗಳು. ಅವನು, ಅವನ ಹೊಲದ ಬೆಲೆ 60. 1000 ರೂಪಾಯಿಗಳು. 60 ಎನ್ನುವುದು ಸಂಖ್ಯಾವಾಚಕ. ಅವಳ ಊರು 12 ಮೈಲಿ ದೂರದಲ್ಲಿದೆ. ಈ ವಾಕ್ಯದಲ್ಲಿ 12 ಇವು ಕೂಡ ಸಂಖ್ಯಾವಾಚಕ. 1, 2, 10, 100, 1000, ಲಕ್ಷ, ಕೋಟಿ ಹೀಗೆ ಇವುಗಳೆಲ್ಲವೂ ಸಂಖ್ಯಾವಾಚಕ ಪದಗಳು. ನಾಲ್ಕನೆಯದು ಸಂಖ್ಯೇಯ ವಾಚಕ. ಸಂಖ್ಯೆಯಿಂದ ಕೂಡಿದ ಶಬ್ದಗಳು ಅಂದರೆ ಸಂಖ್ಯೆಗಳೊಂದಿಗೆ ವಸ್ತುಗಳನ್ನು ವ್ಯಕ್ತಿಗಳನ್ನು ಸೇರಿಸಿ ಹೇಳುವ ಶಬ್ದಗಳನ್ನು ಸಂಖ್ಯೇಯ ವಾಚಕ ಎನ್ನುವರು. ಉದಾಹರಣೆಗೆ ಮೂವರು. ಮೂವರು ಎಂದರೆ ಸಂಖ್ಯೇಯ ವಾಚಕ. ಇಲ್ಲಿ ಬರೀ 3 ಎಂದರೆ ಸಂಖ್ಯಾವಾಚಕ ಆಗುತ್ತಾ. ಮೂವರು ಅಂದರೆ ಮೂವರು ವ್ಯಕ್ತಿಗಳು ಸೇರಿದ್ದಾರೆ, ಆದ್ದರಿಂದ ಇದು ಸಂಖ್ಯೇಯ ವಾಚಕ. 5ನೆಯ, 10ನೆಯ, ಇಬ್ಬರು ಇತ್ಯಾದಿ ಪದಗಳು ಸಂಖ್ಯೇಯ ವಾಚಕಕ್ಕೆ ಉದಾಹರಣೆಯಾಗಿವೆ. 5ನೆಯದು ಭಾವನಾಮ. ವ್ಯಕ್ತಿಯ ಅಥವಾ ವಸ್ತುವಿನ ಭಾವವನ್ನು ಅಥವಾ ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳಿಗೆ ಭಾವನಾಮಗಳು ಎನ್ನುವರು. ಉದಾಹರಣೆಗೆ ನೋಟ, ಕಪ್ಪು, ಮಾಟ, ಸಿರಿತನ, ಸಿಟ್ಟು, ಬಿಳುಪು. ಬಿಳಿದರ ಭಾವ ಬಿಳುಪು, ನೋಡುವುದರ ಭಾವ ನೋಟ. ಹೀಗೆ ಇವು ಭಾವನಾಮಗಳು, ಭಾವವನ್ನು ಸೂಚಿಸ್ತಕ್ಕಂಥವು. ಇನ್ನು 6ನೇದಾಗಿ ಪರಿಮಾಣವಾಚಕ. ಪರಿಮಾಣ ಎಂದರೆ ಅಳತೆ. ವಸ್ತುಗಳ ಗಾತ್ರ, ಅಳತೆ ಮತ್ತು ಪ್ರಮಾಣಗಳನ್ನು ಸೂಚಿಸುವ ಶಬ್ದಗಳಿಗೆ ಪರಿಮಾಣವಾಚಕ ಎನ್ನುವರು. ಉದಾಹರಣೆಗೆ ಅಷ್ಟು, ಇಷ್ಟು, ಹಲವು, ಕೆಲವು, ಸ್ವಲ್ಪ, ಕಮ್ಮಿ, ಒಂದಿಷ್ಟು, ಬೆಟ್ಟದಷ್ಟು ಇತ್ಯಾದಿ. ಅವುಗಳನ್ನು ವಾಕ್ಯದಲ್ಲಿ ನೋಡುವುದಾದರೆ ಅವನಿಗೆ ಒಂದಿಷ್ಟು ಹಣ ಕೊಡು. ಒಂದಿಷ್ಟು ಅನ್ನುವುದು ಪರಿಮಾಣವಾಚಕ. ಹಲವು ನದಿಗಳು ಅಲ್ಲಿ ಹರಿಯುತ್ತವೆ. ಹಲವು ಎನ್ನುವುದು ಪರಿಮಾಣವಾಚಕ. ಬೆಟ್ಟದಷ್ಟು ಎತ್ತರಕ್ಕೆ ಬೆಳೆದ ಮರಗಳು. ಬೆಟ್ಟದಷ್ಟು ಇದು ಪರಿಮಾಣವಾಚಕ. ಇನ್ನು 7ನೆಯದಾಗಿ ಪ್ರಕಾರವಾಚಕ. ಇದು ಒಂದು ಬಗೆಯ ಗುಣವಾಚಕ ಇದ್ದಂತೆ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನೊಂದಿಗೆ ಹೋಲಿಕೆಯೊಂದಿಗೆ ವರ್ಣಿಸುವುದನ್ನು ಪ್ರಕಾರವಾಚಕ ಎನ್ನುವರು. ಉದಾಹರಣೆಗೆ ಅಂತಹ, ಇಂತಹ, ಹಾಗೆ, ಹೀಗೆ, ಹೇಗೆ, ಅಂಥವನು, ಇಂಥವನು, ಇವನಾಗೆ, ಅವನಾಗೆ ಇತ್ಯಾದಿ ಪದಗಳು ಇವು ಪ್ರಕಾರವಾಚಕಕ್ಕೆ ಬರುತ್ತವೆ. ವಾಕ್ಯದಲ್ಲಿ ನೋಡುವುದಾದರೆ ಅವನಂತಹ ಬುದ್ಧಿವಂತ ಇಲ್ಲ. ಮನೆಯನ್ನು ನೋಡಿಕೊಳ್ಳಲಾರದವನು ಎಂಥ ಮನುಷ್ಯ ಇತ್ಯಾದಿ ಪದಗಳು ಇವು ಪ್ರಕಾರವಾಚಕಕ್ಕೆ ಉದಾಹರಣೆ. ಇನ್ನು 8ನೆಯದಾಗಿ ದಿಗ್ವಾಚಕ. ದಿಕ್ಕುಗಳ ಹೆಸರುಗಳನ್ನು ತಿಳಿಸುವ ಶಬ್ದಗಳನ್ನು ದಿಗ್ವಾಚಕಗಳು ಎನ್ನುವರು. ಉದಾಹರಣೆಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮೂಡಣ, ಪಡುವಣ, ತೆಂಕಣ, ಬಡಗಣ, ಈಶಾನ್ಯ, ನೈಋತ್ಯ, ವಾಯುವ್ಯ, ಮೇಲೆ, ಕೆಳಗೆ ಈ ಎಲ್ಲವೂ ದಿಗ್ವಾಚಕಗಳು. ಇನ್ನು 9ನೆಯದಾಗಿ ಸರ್ವನಾಮಗಳು.
ಸರ್ವನಾಮ ಎಂದರೆ ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎಂದು ಹೆಸರು. ಉದಾಹರಣೆಗೆ ಅವನು, ಅವಳು, ಅವರು, ಅದು, ಇದು, ಇವನು, ಇವಳು ಇತ್ಯಾದಿ. ಸರ್ವನಾಮಗಳಲ್ಲಿ ಮತ್ತೆ 3 ವಿಧಗಳನ್ನು ಕಾಣುತ್ತೇವೆ. 1 ಪುರುಷಾರ್ಥಕ ಸರ್ವನಾಮ, 2 ಆತ್ಮಾರ್ಥಕ ಸರ್ವನಾಮ, 3 ಪ್ರಶ್ನಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮ ವ್ಯಕ್ತಿಯನ್ನು ಸೂಚಿಸುವ ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮಗಳು ಎನ್ನುವರು. ಇವುಗಳಲ್ಲಿ ಕೂಡ 3 ವಿಧಗಳು: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷ ಅಂದರೆ ಮಾತನಾಡುತ್ತಿರುವವರನ್ನು ಸೂಚಿಸುವ ಸರ್ವನಾಮ. ಉದಾಹರಣೆಗೆ ನಾನು, ನಾವು. ಏಕವಚನದಲ್ಲಿ ನಾನು, ಬಹುವಚನ ನಾವು. ಹೀಗೆ ನಾನು, ನಾವು ಎನ್ನುವುದು ಉತ್ತಮ ಪುರುಷ. 2ನೇದು ಮಧ್ಯಮ ಪುರುಷ. ತನ್ನ ಎದುರುಗಡೆ ಇರುವ ವ್ಯಕ್ತಿಯನ್ನು ನೇರವಾಗಿ ಸಂಬೋಧಿಸುವಾಗ ಉಪಯೋಗಿಸುವ ಪದಗಳಿಗೆ ಮಧ್ಯಮ ಪುರುಷ ಸರ್ವನಾಮಗಳು. ಅಂದರೆ ನಮ್ಮ ಎದುರಿಗೆ ಇರುವ ವ್ಯಕ್ತಿಯನ್ನು ಕುರಿತು ಮಾತನಾಡುವ ಪದಗಳು. ಉದಾಹರಣೆಗೆ ನೀನು, ನೀವು ಎನ್ನುವಂಥವು. ಇನ್ನು 3ನೇದು ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ. ಮಾತನಾಡುವವರು ತಮ್ಮನ್ನು ಬಿಟ್ಟು ಬೇರೆ ವ್ಯಕ್ತಿ, ವಸ್ತುವಿನ ವಿಷಯಗಳನ್ನು ಸಂಬೋಧಿಸುವ ಸರ್ವನಾಮಗಳು. ಅಂದರೆ 3ನೇ ವ್ಯಕ್ತಿ ಅಥವಾ ವಸ್ತು. ಉದಾಹರಣೆಗೆ ಅವನು, ಅವಳು, ಅದು, ಅವರು, ಅವುಗಳು, ಅವು. ಇವೆಷ್ಟು ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಗಳು. ಇನ್ನು 2ನೇದು ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಅಂದರೆ ಗೌರವಾರ್ಥದಲ್ಲಿ ಉಪಯೋಗಿಸುವ ಸರ್ವನಾಮಗಳಿಗೆ ಆತ್ಮಾರ್ಥಕ ಸರ್ವನಾಮಗಳು ಎನ್ನುವರು. ಇವುಗಳಿಗೆ ಲಿಂಗಭೇದವಿಲ್ಲ. ಉದಾಹರಣೆಗೆ ತಾನು, ತಾವು, ತನ್ನ, ತಮ್ಮ, ತಮ್ಮಿಂದ ಈ ರೀತಿ ಪದಗಳು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳು. ಇನ್ನು 3ನೇದಾಗಿ ಪ್ರಶ್ನಾರ್ಥಕ ಸರ್ವನಾಮ. ಯಾವುದೇ ಪ್ರಶ್ನೆ ಕೇಳುವುದಕ್ಕಾಗಿ ಪ್ರಯೋಗಿಸುವ ಸರ್ವನಾಮಗಳಿಗೆ ಪ್ರಶ್ನಾರ್ಥಕ ಸರ್ವನಾಮಗಳು ಎನ್ನುವರು. ಉದಾಹರಣೆಗೆ ಯಾರು, ಏನು, ಯಾವುದು, ಯಾವನು, ಯಾವಳು, ಏತಕ್ಕೆ, ಎಂತಹದ್ದು ಮುಂತಾದ ಪದಗಳು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳಾಗಿವೆ. ಧನ್ಯವಾದಗಳು.